ತುಂಬ ತಿಂಗಳುಗಳಿಂದ ನನ್ನ ಸ್ಕಿನ್ ನೋಡೋದಕ್ಕೆ ತುಂಬ ಡಲ್ಲಾಗಿ ಕಾಣಿಸ್ತಾ ಇತ್ತು. ಇದಕ್ಕೆ ರೀಸನ್ ಒಂದು ಕಡೆ ಸನ್ ಟ್ಯಾನ್ ಆದರೆ ಇನ್ನೊಂದು ಕಡೆ ಪಿಂಪಲ್ಸ್ ಬಂದಾದಮೇಲೆ ಅದರ ಒಂದು ಮಾರ್ಕ್ಸ್ ಅನ್ನೋದು ಹಾಗೆ ಉಳಿದುಬಿಡ್ತಾ ಇತ್ತು. ಡಾರ್ಕ್ ಸರ್ಕಲ್ಸ್ ಇನ್ನೊಂದು ಕಡೆ, ಸೊ ನೋಡೋಕ್ಕೆ ಚೆನ್ನಾಗೇ ಕಾಣಿಸ್ತಿರ್ಲಿಲ್ಲ. ಒಂದೊಳ್ಳೆ ಸೀರಮ್ನ ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ಫಸ್ಟ್ ಟೈಮ್ ನಾನು ಈ ಸೀರಮ್ನ ತರಿಸಿದ್ದೀನಿ. ಆ್ಯಂಡ್ ಎಲ್ಲ ಕಡೆ ವೆಬ್ಸೈಟ್ಗಳಲ್ಲಿ ಸರ್ಚ್ ಮಾಡಿ ದ ಬೆಸ್ಟ್ ಅನ್ನೋದು ಸೆಲೆಕ್ಟ್ ಮಾಡಿಕೊಂಡೆ ಅಂತ ಅಂದ್ಕೊಳ್ತೀನಿ. ಇದು ಯಾವುದು ಅಂದರೆ ಮಿನಿಮಲಿಸ್ಟ್ ಅವ್ರದ್ದು ವಿಟಮಿನ್ ಸಿ 10% ಸೀರಮು. ತುಂಬಾ ಚೆನ್ನಾಗಿದೆ. ನಾನ್ ಗ್ರೀಸಿ ಇರೋದ್ರಿಂದ ಸ್ಕಿನ್ ಒಳಗಡೆ ನೀಟಾಗಿ ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ. ನಂದು ಆ್ಯಕ್ಚುಲಿ ಡ್ರೈ ಸ್ಕಿನ್ನು, ತುಂಬ ಬ್ರೇಕ್ಔಟ್ಸ್ ಇರೋದ್ರಿಂದ ಅದನ್ನು ಕೂಡ ಕ್ಯೂರ್ ಮಾಡ್ತಿದೆ. ಪ್ರೈಸ್ ಸ್ವಲ್ಪ ಕಾಸ್ಟ್ಲಿನೇ. ಇದು ದಿನಕ್ಕೆ ಒಂದು 2 ಸಲ ಅಪ್ಲೈ ಮಾಡಬೇಕು, ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್. ಬಟ್ ನೆನ್ನೆ ದಿನ ಒಂದೇ ಸರಿ ಅಪ್ಲೈ ಮಾಡೋದ್ರಿಂದ ಇಷ್ಟರ ಮಟ್ಟಿಗೆ ರಿಸಲ್ಟ್ ಅನ್ನೋದು ನನಗೆ ಗೊತ್ತಾಗಿದೆ ಅನ್ನೋ ತೋರಿಸ್ತೀನಿ. ಫಸ್ಟ್ ನೋಡಿದ್ರಲ್ಲ, ಫಸ್ಟ್ ಕ್ಲಿಪ್ಪಿಂಗ್ ಅದು 1 ಮಂತ್ ಬಿಫೋರು. ಇದು ನಾನು ರೀಸೆಂಟಾಗಿ ತೆಗೆದಿರೋಂಥ ಕ್ಲಿಪ್ಪಿಂಗು. ಪಿಂಪಲ್ಸ್ ಮಾರ್ಕ್ಸ್ ಎಲ್ಲ ಕಮ್ಮಿ ಆಗಿದೆ, ಬ್ರೇಕ್ಔಟ್ಸ್ ಕೂಡ ಕಮ್ಮಿ ಮಾಡಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋಯಿತು. ಹಾಗಾಗಿ ಈ ವಿಡಿಯೋನಾದರೂ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದ್ರ ಲಿಂಕ್ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ, ನಾನು ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ.